ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಈ ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೌದು, ಮಯೋನೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ, ದೊಡ್ಡವ್ರಿಗೂ ಕೂಡ ಅಷ್ಟೇ ಇಷ್ಟ. ಇದನ್ನು ನೀವು ಬ್ರೆಡ್ ಜೊತೆ ಅಥವಾ ಬರ್ಗರ್ ಜೊತೆ ಅಥವಾ ಫ್ರೆಂಚ್ ಫ್ರೈಸ್ ಜೊತೆ ಎನಿ ಟೈಪ್ ಆಫ್ ಸ್ನ್ಯಾಕ್ಸ್ ಜೊತೆ ನೀವು ಇದನ್ನು ತಿನ್ಬೋದು. ಸೊ ಎಗ್ಲೆಸ್ ಹಾಗೆ ಹೆಗ್ ಮಯೋನೈಸ್ ಯಾವ ಥರ ಮಾಡೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ಹಾಗೆ ಆ ಟೆಕ್ಸ್ಚರು, ಹಾಗೆ ಆ ಫ್ಲೇವರು, ಆ ರುಚಿ ಹೇಗೆ ಬರುತ್ತೆ ಅಂತಲೂ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ಸೊ ಇವತ್ತಿನ ರೆಸಿಪಿ ಇದಾಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮಯೋನ ನಾನು ನಿಮಗೆ 2 ವೇಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸಿ ಜಾರ್ನ ಯೂಸ್ ಮಾಡಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 5 ಎಷ್ಟಲಾಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಯಾವ ಥರ ಟೆಕ್ಸ್ಚರಿಗೆ ಬರಬೇಕಂದ್ರೆ ಈ ಒಂದು ಡ್ರೈ ಫ್ರೈ ಮೀಡಿಯಂ ಫ್ಲೋವಲ್ಲಿ ಈ ಒಂದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಅದಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಎತ್ತಿಡಿ. ಫ್ರೆಂಡ್ಸ್, ಈ ಒಂದು ಎಗ್ಲೆಸ್ ಹಾಗೆ ಹೆಗ್ ಮಯೋನ ನೀವು ಫ್ರಿಜ್ಜಲ್ಲಿ 1 ತಿಂಗಳ ತನಕ ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ದೊಡ್ಡ ಮಿಕ್ಸಿ ಜಾರ್ ಅಂದರೆ ನೀವು ಈ ಒಂದು ಅಕ್ಕಿ ಹಿಟ್ಟು ಮತ್ತು ಈ ಒಂದು ಇಡ್ಲಿ ದೋಸೆಗೆ ಯಾವ ಥರ ಜಾರ್ನ ಯೂಸ್ ಮಾಡ್ತೀರಾ ಆ ಜಾರ್ನ ತಗೊಂಡು 2 ಸಂಪೂರ್ಣ ಎಗ್ಗನ್ನು ವಿತ್ ಎಗ್ ಎಲ್ಲೋ ಹಾಗೆ ಎಗ್ ವೈಟ್ ಎರಡೂ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದಾದಮೇಲೆ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದನ್ನು ಕಂಟಿನ್ಯೂಯಸ್ ಆಗಿ ಗ್ರೈಂಡ್ ಮಾಡಬಾರ್ದು. ಸೊ ಇದನ್ನು ಒಂದು 5 ಮಿನಿಟ್ಸ್ ಬಿಟ್ಟು ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಈ ಒಂದು ಟೆಕ್ಸ್ಚರ್ ಬರುತ್ತೆ. ಅದಾದಮೇಲೆ ಈಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಫಸ್ಟ್ಗೆ ನಾನಿಲ್ಲಿ ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ನಲ್ಲ ಅದು, ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ವಿನೆಗರ್, 2 ಮೊಟ್ಟೆಗೆ 1 ಟೇಬಲ್ ಸ್ಪೂನಷ್ಟು ವಿನೆಗರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬ್ಲೆಂಡ್ ಮಾಡಿದ ನಂತರ ಈ ಥರ ಒಂದು ಟೆಕ್ಸ್ಚರ್ ಸಿಗುತ್ತೆ. ನಾನು ಬೆಳ್ಳುಳ್ಳಿ ಹಾಕಿದ್ದು ಸಂಪೂರ್ಣ ಇದರಲ್ಲಿ ಬ್ಲೆಂಡ್ ಆಗಿದೆ. ಅದಾದಮೇಲೆ 1 ಕಪ್ ಆಗೋಷ್ಟು ಎಣ್ಣೆನ ತಗೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್. ಫ್ರೆಂಡ್ಸ್, ಈಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಇದರಿಂದ ಟೆಕ್ಸ್ಚರು ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಸಲ ನೀವು ಎಣ್ಣೆ ಹಾಕಿ ಬ್ಲೆಂಡ್ ಮಾಡಿದ್ರೆ ಟೆಕ್ಸ್ಚರ್ ನಿಮಗೆ ಚೆನ್ನಾಗಿ ಬರಲ್ಲ, ನೀರು ಥರ ಆಗಿಬಿಡುತ್ತೆ. ಸೊ ಇವಾಗ 5 ಮಿನಿಟ್ಸ್ ಬ್ಲೆಂಡ್ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಮತ್ತು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ, ಅಂದರೆ ರುಬ್ತಾ ಇದ್ದೀನಿ. ಸೊ ಅದಾದಮೇಲೆ ಮತ್ತೆ ಈಗ ತೆಗೆದಿದ್ದೀನಿ, ರುಬ್ಬಿದ್ದೀನಿ. ಹಾಗೆ ಇದಕ್ಕೆ ಮಿಕ್ಕಿರುವಂಥ ಆಯಿಲು 3ನೇ ಸಲ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ಮತ್ತೆ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಅಂದರೆ ರುಬ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಇದರಿಂದ ನಿಮಗೆ ಟೆಕ್ಸ್ಚರು ನಿಜವಾಗ್ಲೂ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಫಸ್ಟು ಎಷ್ಟು ತೆಳ್ಳಗಿತ್ತಲ್ವಾ. ಸೊ ಇವಾಗ ಈ ಥರ ಒಂದು ಎಣ್ಣೆ ಹಾಕೋದು, ಮಿಕ್ಸಿಲಿ ಗ್ರೈಂಡ್ ಮಾಡೋದು, ಈ ಥರ ಒಂದು ಮಾಡಿದ್ರೆ ಟೆಕ್ಸ್ಚರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮಯೋ ನಿಮಗೆ ನಿಜವಾಗ್ಲೂ ಒಂದು ಹದಕ್ಕೆ ಬರುತ್ತೆ. ಈ ಒಂದು ರೆಸ್ಟೋರೆಂಟ್ಗಳಲ್ಲಿ ಅಥವಾ ಕೆಫೆಗಳಲ್ಲಿ ಅಥವಾ ರೆಡಿ ಮಯೋನ ನೀವು ಯಾವ ಥರ ತರ್ತೀರಾ ಅದೇ ಥರ ಫ್ಲೇವರು, ಟೆಕ್ಸ್ಚರು, ಹಾಗೆ ರುಚಿ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಎಗ್ ಮಯೋನೈಸ್ ರೆಡಿಯಾಗಿದೆ. ಇದನ್ನು ನೀವು 30 ಡೇಸ್ ತನಕ ನೀವು ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡ್ಕೊಬಿಡ್ಬೋದು. ಹಾಗೆ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ. ಮಯೋಲಿ ತುಂಬ ಥರದ ಫ್ಲೇವರ್ಸ್ಗಳಿದೆ. ಸೊ ನಾನಿಲ್ಲಿ ಗಾರ್ಲಿಕ್ ಟೇಸ್ಟಲ್ಲಿ ಈ ಒಂದು ಮಯೋನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಟೆಕ್ಸ್ಚರ್ ನೋಡ್ತಾ ಇರ್ಬೋದಲ್ವಾ ಎಷ್ಟು ಕ್ಲಿಯರ್ ಆಗಿ ಬಂದಿದೆ. ಹಾಗೆ ಹ್ಯಾಂಡ್ ಬ್ಲೆಂಡರು, ಹಾಗೆ ನಿಮಗೆ ಮ್ಯಾನ್ಯುವಲಿ ಬ್ಲೆಂಡರ್ ಸಿಗುತ್ತಲ್ಲ, ಸೊ ಆ ಥರ ಒಂದು ಬ್ಲೆಂಡರ್ಗಿಂತ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡ್ರೆ ನನಗನ್ಸಿದ ಪ್ರಕಾರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್, ಈಗ ಎಗ್ ಮಯೋ ರೆಡಿ ಆಗಿದೆ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಒಂದು ರೆಸಿಪಿನ ನಿಮ್ಮ ಮನೇಲಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿತ್ತು ಅಂತ ತಿಳಿಸಿ. ಹಾಗೆ ನೀವು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಎಗ್ ಮಯೋ ರೆಡಿ ಆಗಿದೆ. ಹಾಗೆ ಫ್ರೆಂಡ್ಸ್, ನೀವು ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ರೆ ಪ್ರತಿಯೊಂದು ವಿಡಿಯೋಗೂ ನೀವು ಕಮೆಂಟನ್ನು ಹಾಕಿ ಇದರಿಂದ ಆಕರ್ಷಕ ಗಿಫ್ಟ್ಗಳನ್ನು ನೀವು ಗೆಲ್ಬೋದು. ಸೊ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಅದಾದಮೇಲೆ ಎಗ್ಲೆಸ್ ಅಂದರೆ ವೆಜ್ ಇರ್ತಾರಲ್ವಾ, ವೆಜ್ಜು ತಿನ್ನೋರಿಗೆ ಮಯೋ ಕೂಡ ಮಾಡ್ಬೋದು. ಸೊ ಅದನ್ನು ಯಾವ ಥರ ಮಾಡಿದೆ ನೆಕ್ಸ್ಟ್ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಬೆಲೆ ಬಾಳುವಂಥ ಮಯೋನ ನೀವು ಮನೇಲೇ ರೆಡಿ ಮಾಡ್ಕೊಂಡ್ರಿ. ಸೊ ಅದಾದಮೇಲೆ ವೆಜ್ ಮಯೋಗೆ ಏನು ಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಬೌಲ್ನ ಇಟ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ನೀವು ಬೌಲ್ ಇಲ್ಲ ಅಂತ ಹೇಳಿದ್ರೆ ಒಂದು ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಅದಾದಮೇಲೆ 1 ಕಪ್ ಆಗುವಷ್ಟು ಹಸಿ ಹಾಲನ್ನು ಹಾಕಿದ್ದೀನಿ. ನೆನಪಿರಲಿ, ಯಾವುದೇ ಥರದ ಕಾಯಿಸಿರೋ ಅಂಥ ಹಾಲನ್ನ ನಾನು ಹಾಕಿಲ್ಲ. ಅದಾದಮೇಲೆ ನನಗೆ ಈ ಥರ ಬ್ಲೆಂಡರ್ ಇತ್ತು, ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ಹ್ಯಾಂಡ್ ಬ್ಲೆಂಡರಲ್ಲಿ ಕೂಡ ಮ್ಯಾನ್ಯುವಲ್ ಆಗಿ ನೀವು ಮಾಡ್ಕೋಬೋದು. ಆದರೆ ಅದನ್ನು ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ವಿನೆಗರ್ನ ಹಾಕ್ತಾಯಿದ್ದೀನಿ, ಅಂದರೆ 1 ಸ್ಪೂನಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಇದಕ್ಕೆ ಪೆಪ್ಪರು ಅಥವಾ ಆರಿಗೇನೋ ಈ ಥರ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದೊಂದು ಟೇಸ್ಟಲ್ಲಿ ಒಂದೊಂದು ಫ್ಲೇವರಲ್ಲಿ ಮಯೋನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಣ್ಣೆನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸಂಪೂರ್ಣ ಬ್ಲೆಂಡ್ ಆಗಬೇಕು. ನಿಮಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಸಿಕ್ಕಿದ್ರೆ ಮಯೋ ರೆಡಿ ಆಗಿದೆ ಅಂತ. ಅಲ್ಲಿ ತನಕ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಬ್ಲೆಂಡ್ ಮಾಡ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಬ್ಲೆಂಡ್ ಮಾಡ್ಕೊಳ್ಳಿ. ಅದು ಫೈನಲ್ ಈ ಥರ ಒಂದು ಟೆಕ್ಸ್ಚರು ಯಾವ ಥರ ಟೆಕ್ಸ್ಚರಿಗೆ ಕನ್ವರ್ಟ್ ಆಗುತ್ತೆ ನೀವು ನೋಡ್ಬೋದು ಫ್ರೆಂಡ್ಸ್. ಈಗ ಬ್ಲೆಂಡ್ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ಸೊ ಅದಾದಮೇಲೆ ಮತ್ತೆ ನಾನು ಎಣ್ಣೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಎಣ್ಣೆ ನೀಟಾಗಿ ಬ್ಲೆಂಡ್ ಆಗಿಲ್ಲ. ಸೊ ಇವಾಗ ಮತ್ತೆ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ, ಅಂದರೆ ಗ್ರೇನ್ ಅಂತ ಹೇಳ್ತೀವಲ್ವ ಮಿಕ್ಸಿ ಜಾರಲ್ಲಿ. ಸೊ ಫ್ರೆಂಡ್ಸ್, ಅಟ್ ಲಾಸ್ಟ್ ಈ ಥರ ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಅಲ್ವಾ. ನನಗೆ ಹ್ಯಾಂಡ್ ಬ್ಲೆಂಡರ್ಗಿಂತ ಮಷಿನ್ ಬ್ಲೆಂಡರ್ಗಿಂತ ನಾವು ಮಿಕ್ಸಿ ಜಾರಲ್ಲಿ ಮಾಡಿದಂಥ ಒಂದು ಮಯೋನೈಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈ ಒಂದು ಮಯೋನ ನಿಮ್ಮ ಮನೇಲಿ ಮಾಡಿ ತುಂಬಾ ಬೆಲೆ ಬಾಳುತ್ತೆ. ನೀವು ತರ್ತೀನಿ ಅಂತ ಹೋದರೆ ಮಾರ್ಕೆಟಲ್ಲಿ ತುಂಬಾ ಬೆಲೆ ಉಳ್ಳಂಥ ಒಂದು ಪ್ರಾಡಕ್ಟ್ ಇದಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ನೀವು ಒಂದ್ಸಲ ಪಕ್ಕ ಟ್ರೈ ಮಾಡಲೇಬೇಕು. ಹಾಗೆ ರುಚಿ ಹೇಗಾಗಿತ್ತು ಅಂತ ತಿಳಿಸಲೇಬೇಕು ಫ್ರೆಂಡ್ಸ್. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಲ್.